ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದು ಶಿವನಿಗೆ ಬಿಲ್ವ ಪತ್ರೆ ಎಲೆ. ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನು ಅರ್ಪಿಸುವ ಮೂಲಕ ಭಗವಾನ್ ಶಿವನನ್ನು ನಾವು ಪ್ರಸನ್ನಗೊಳಿಸಬಹುದು. ಆದರೆ ಮಹಾಶಿವರಾತ್ರಿಯಂದು ವಿಧಿ ವಿಧಾನಗಳ ಪ್ರಕಾರ ಶಿವನಿಗೆ ನೀವು ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಿದರೆ ನಿಮಗೆ ಪಿತೃದೋಷದಿಂದ ಮುಕ್ತಿ ಸಿಗುವುದು. ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಲು ಆತನಿಗೆ ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸುವುದು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. ಎರಡನೇದು ಶಮಿ. ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಶಮಿ ಎಲೆಯನ್ನು ಅರ್ಪಿಸುವುದು ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ. ಶನಿಯು ಶಮಿ ಎಲೆಗಳಲ್ಲಿ ನೆಲೆಸಿದ್ದಾನೆ ಮತ್ತು ಶಿವನು ಶನಿಯ ಗುರು. ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವ ಮೂಲಕ ಸಾಧಕನಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ನೀಡುವುದಿಲ್ಲ. ಮೂರನೇದು ಭಾಂಗ್ ಮತ್ತು ಧಾತುರ. ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಧಾತುರವನ್ನು ಅಥವಾ ಅದರ ಎಲೆಗಳನ್ನು ಅರ್ಪಿಸಬೇಕು. ಭಗವಾನ್ ಶಿವನು ಸೇವಿಸಿದ ಆಲಾಹಲ ವಿಷದ ಪರಿಣಾಮವನ್ನು ಭಾಂಗ್ ಮತ್ತು ಧಾತುರ ತಟಸ್ಥಗೊಳಿಸಿತು. ಈ ಕಾರಣಕ್ಕಾಗಿ ಶಿವನಿಗೆ ಈ ಎರಡು ವಸ್ತುಗಳು ಪ್ರಿಯವಾಗಿದೆ. ಧಾತುರವನ್ನು ರಾಹುವಿನ ಕಾರಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶಿವನಿಗೆ ಧಾತುರವನ್ನು ಅರ್ಪಿಸುವುದರಿಂದ ಕಾಳಸರ್ಪ ದೋಷದಂತಹ ರಾಹು ಸಂಬಂಧಿತ ದೋಷಗಳು. ಕೊನೆಯದಾಗಿ ದೂರ್ವ. ದೂರ್ವ ಎಲೆಯು ಭಗವಾನ್ ಗಣೇಶ ಮತ್ತು ಭಗವಾನ್ ಶಿವ ಇಬ್ಬರಿಗೂ ಬಹಳ ಪ್ರಿಯ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಮಹಾಶಿವರಾತ್ರಿಯ ದಿನದಂದು ಭಗವಾನ್ ಶಿವನಿಗೆ ದೂರ್ವ ಹುಲ್ಲನ್ನು ಅರ್ಪಿಸಬೇಕು. ಇದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಶಿವನಿಗೆ ಈ ಮೇಲಿನ ಎಲೆಗಳನ್ನು ಅರ್ಪಿಸುವುದರಿಂದ ಪಿತೃದೋಷ, ಕಾಳಸರ್ಪದೋಷ ಮತ್ತು ಶನಿ ದೋಷದಿಂದ ನಿಮಗೆ ಮುಕ್ತಿ ದೊರೆಯುತ್ತದೆ. ಹಾಗಾಗಿ ಮಹಾಶಿವರಾತ್ರಿಯಂದು ಈ ಎಲೆಗಳನ್ನು ಶಿವನಿಗೆ ಅರ್ಪಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿತಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ. ಥ್ಯಾಂಕ್ ಯು.